ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯಾದಂತಹ ತೊಡಕುಗಳು ಇದ್ರೂ ಸಹ ಅದಕ್ಕೆ ಪರಿಹಾರಗಳೇನು ಅನ್ನೋದರ ಬಗ್ಗೆ ಸಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರಿ ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ಮೊದಲಿಗೆ ಮೊದಲ 4 ರಾಶಿಗಳ ಫಲಾಫಲದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ವಾರ ಭವಿಷ್ಯದಲ್ಲಿ ಇಡೀ ವಾರ ಹೇಗಿರುತ್ತಪ್ಪ ಅಂತ ಕಾದು ಕುಳಿತವರಿಗೆ ಗ್ರಹಗಳು ಏನನ್ನು ಸೂಚಿಸ್ತವೆ ಅದನ್ನು ನೋಡಬೇಕು. ಈ ವಾರದಲ್ಲಿ ಏನು ತೊಡಕಿದೆ, ಯಾವುದರಿಂದ ನಾನು ಎಚ್ಚರಿಕೆ ವಹಿಸಬೇಕು, ಯಾರು ನಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕ ಆದರೆ ಅದಕ್ಕೆ ಏನು ಪರಿಹಾರ, ಯಾರು ಯಾವ ದೇವತಾ ಉಪಾಸನೆ ಮಾಡಬೇಕು, ಇದೆಲ್ಲವನ್ನು ನೋಡ್ತಾ ಹೋಗೋಣ. ಗಮನಿಸೋಣ. ಮೊದಲ 4 ರಾಶಿಗಳ ಫಲ ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಹೋಟೆಲ್ ಉದ್ಯಮದವರಿಗೆ ಒಂದು ಲಾಭ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಇರ್ತದೆ. ಕಾರಣ ಸಪ್ತಮದಲ್ಲಿ ಮಾಂದಿ, ಅದು ವ್ಯವಹಾರಗಳಿಗೂ ತೊಡಕನ್ನು ಮಾಡುತ್ತೆ. ಬಯಕೆಗಳ ಸ್ಥಾನ, ಅತಿಯಾದ ಬಯಕೆಗಳಾಗ್ತಕ್ಕಂಥದ್ದು ನಮಗೆ ಇನ್ನೂ ಪ್ರಾರಂಭ, ವೀಕಿನ ಆರಂಭದಲ್ಲೇ ಅತಿಯಾದ ಬಯಕೆಗಳಿಂದಾಗಿ ಹಣ ಬಯಕೆ ಉಂಟಾದರೆ ಏನಾಗುತ್ತೆ, ನಾವು ಅಂಗಡಿಗೆ ಹೋಗ್ತೇವೆ, ಅಥವಾ ಇನ್ನೇನೋ ಬಯಕೆ ಅಂದರೆ ವಸ್ತುತಃ ನಾವು ಏನೋ ವಿನಿಯೋಗ ಮಾಡಬೇಕು, ಅದಕ್ಕೇನೋ ಪಡಿಬೇಕಲ್ವ, ಅದು ಹೆಚ್ಚಿನದಾಗ ಚಿತ್ತೋತ್ಥ ಸ್ಥಾನ ಅದು. ಹಾಗಾಗಿ ಮಾಂದಿ ಸಪ್ತಮದಲ್ಲಿ ಆದರೆ ಬಯಕೆಗಳನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಮೇಷರಾಶಿ ಅದೊಂದು ಟಾಸ್ಕ್ ಈ ವಾರ. ಮತ್ತು ಚೆನ್ನಾಗಿದೆ, ಶಶಿಮಂಗಳ ಯೋಗ ಇದೆಯಲ್ಲ, ತುಂಬ ಒಳ್ಳೆಯದು. ನೀವು ಹಣವನ್ನು ಸಂಪಾದಿಸ್ತೀರ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಪೆಟ್ರೋಲಿಯಂ ಉತ್ಪನ್ನದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಾಯ ಇತ್ಯಾದಿ ಎಲ್ಲ ಒಳ್ಳೆಯ ಫಲಗಳು ಖಂಡಿತ ಇದೆ. ನಿಮ್ಮ ಆಕರ್ಷಣೆ ಮಾಡ್ತಕ್ಕಂಥದ್ದು ಇದೆ. ಬೇಡದೇ ಇರತಕ್ಕಂಥದ್ದು ಕಡೆಗೆ ಗಮನ ಹೋಗಿ ಅದಕ್ಕೆ ಒಂದಷ್ಟು ಹಣ ಕಳ್ಕೊಳ್ತಕ್ಕಂಥದ್ದು ವಾರದ ಆದಿಯಲ್ಲಿ ಎಚ್ಚರವಾಗಿರಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಆಹಾರ ಸಮೃದ್ಧಿ, ಕುಟುಂಬದಲ್ಲಿ ಒಂದು ಒಳ್ಳೆಯ ಒಡನಾಟ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಇದೆಲ್ಲವೂ ಇದೆ. ಮಾಂದಿಯ ಸಂಚಾರ ಕೊನೆಗೆ ಏನಾಗುತ್ತೆ, ಬಂಧು ಸ್ಥಾನದಲ್ಲಿ ಸಂಚಾರವಾಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು, ಚರ್ಮ ಸಂಬಂಧಿ ತೊಂದರೆಗಳಾಗಬಹುದು, ಹೃದಯ ಭಾಗದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಬಹುದು, ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ, ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪ. ವಾರದ ಆದಿಯಲ್ಲಿದ್ದಂತಹ ಸ್ವಲ್ಪ ಬಲ ಅಂತ್ಯದ ವೇಳೆಗಿರಲ್ಲ. ಯಾಕೆಂದರೆ ಚಂದ್ರನಿಗೆ ಬಲ ಹೋಗ್ತಾ ಇದೆ, ಕೃಷ್ಣ ಪಕ್ಷದಲ್ಲಿದ್ದೀವಿ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳನ್ನು ಅನುಭವಿಸಬೇಕಾಗುತ್ತೆ. ವೀಕೆಂಡಲ್ಲಿ ತುಂಬ ಹುಷಾರಾಗಿರಬೇಕು. ಅಲ್ಲಿ ಬುಧ ಮತ್ತು ಮಾಂದಿ ಶುಕ್ರರೆಲ್ಲ ಒಟ್ಟಾಗ್ತಾರೆ ಕೊನೆಯ ದಿವಸ, ಶುಕ್ರವಾರ ಮತ್ತು ಶನಿವಾರದ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಏನಪ್ಪ ಪರಿಹಾರ? ಮೇಷರಾಶಿಯವರು ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಳೆದಾಟ ಇರೋದ್ರಿಂದಾಗಿ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡಿ. ಅಲ್ಲಿ ಬುಧ ಚಂದ್ರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಅಲ್ಲೇ ಮಾಂದಿ ಉದಿಯಾಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ ಹಾಗೂ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು, ಇದರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಆಪ್ತರಿಗಾಗಿ ಹೆಚ್ಚಿನ ವ್ಯಯ, ಸಂಗಾತಿಗಾಗಿ ಹೆಚ್ಚಿನ ಖರ್ಚು, ಯಾರನ್ನ ಇಷ್ಟಪಡ್ತಿರಲ್ಲ ಅವರಿಗಾಗಿ ಹಣ ವಿನಿಯೋಗ ಮಾಡಬೇಕಾಗುತ್ತೆ, ಹಣ ಕಪ್ಪರಿಸಿದಂತೆ ಕೊಡಬೇಕಾಗುತ್ತೆ. ಇಂಥದ್ದೊಂದು ಸಂದರ್ಭ ಬರ್ತದೆ. ಆದರೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನೀವು ಅಂದುಕೊಂಡದ್ದು ಸ್ವಲ್ಪ ನಿಧಾನವಾಗಬಹುದು, ಆದರೆ ಅನುಕೂಲ ಆಗಿಬಿಡುತ್ತೆ. ಮಾಂದಿ ಸಂಚಾರ ಷಷ್ಠದಲ್ಲಿ ಸಂಚರಿಸುತ್ತೆ ವಾರದ ಆದಿಯಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಸಾಲಬಾಧೆ ಉಂಟಾಗಬಹುದು, ದೇಹಕ್ಕೆ ಪೆಟ್ಟು ಬಿದ್ದು ಬಿಡಬಹುದು, ತರಚೋದು, ಗಾಯಗಳಾಗೋದು, ಇಂಥ ಒಂದು ಸಾಧ್ಯತೆ ಕೂಡ ಇದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಎಚ್ಚರವಾಗಿರಬೇಕು. ಷಷ್ಠ ಸ್ಥಾನ ರೋಗಸ್ಥಾನ, ಋಣಸ್ಥಾನ ಪ್ರಧಾನವಾಗಿ. ಹೀಗಾಗಿ ಸಾಲ ಮತ್ತು ರೋಗಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ಗುರುಚಂದ್ರ ಯುತಿಯಾಗುತ್ತೆ ವಾರದ ಆದಿಯಲ್ಲಿ. ಹೀಗಾಗಿ ನಿಮಗೊಂದು ಬಲವೂ ಇದೆ, ಇಲ್ಲ ಅಂತಲ್ಲ. ಗಜಕೇಸರಿ ಯೋಗ, ಆ ಯೋಗದಿಂದಾಗಿ ಏನಾಗುತ್ತಪ್ಪ ಅಂದರೆ ನಮಗೆ ಒಂದು ಮನಸ್ಸಲ್ಲಿ ಉದ್ದೀಪನವಾಗುತ್ತೆ. ಏನೋ ಒಂದು ಹೊಸದು ಮಾಡೋಣ, ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹವನ್ನು ತಂದುಕೊಡುತ್ತೆ. ಆ ಉತ್ಸಾಹ ಖಂಡಿತ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಚಂದ್ರನ ಬಲ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಹಣಕಾಸಿನ ತಕರಾರು ಬರ್ತದೆ. ಯಾಕೆಂದರೆ ಅಲ್ಲಿ ಮಾಂದಿ ಮತ್ತು ಚಂದ್ರ ಒಟ್ಟಾಗಿಬಿಡ್ತಾರೆ ಧನಸ್ಥಾನದಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕು ಉಂಟಾಗ್ತಕ್ಕಂಥದ್ದು. ಮತ್ತು ತೃತೀಯದಲ್ಲಿ ಸ್ವಲ್ಪ ಭಯದ ವಾತಾವರಣ ಹೆಚ್ಚಿಸುತ್ತೆ.
ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯತೆ, ಸೇವಕರು ಸಹಾಯಕರಲ್ಲಿ ನಂಬಿಕೆ ಹೊರಟೋಗ್ಬಿಡುತ್ತೆ, ಅಪನಂಬಿಕೆ ಬರ್ತಕ್ಕಂಥದ್ದು. ಒಂದು ಸಲ ಅಪನಂಬಿಕೆ ಬಂದರೆ ಕಷ್ಟ ಅದನ್ನು ತೊಳೆಯೋದು, ಅದನ್ನು ಹೋಗಲಾಡಿಸ್ಕೊಳ್ಳೋದು, ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಬೇಕು. ಧನಾಧಿಪತಿ ಮಾಂದಿ ಜೊತೆ ಕೂಡಿದಾಗ ಬುಧ ಅದು ನಿಮಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಅತಿಯಾಗುತ್ತೆ. ಹೀಗಾಗಿ ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ವೃಷಭ ರಾಶಿಯವರು ವಾರದ ಅಂತ್ಯದ ವೇಳೆಗೆ ಪರಿಹಾರ ಏನಪ್ಪ ಅಂತಂದರೆ, ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲಕರವಾಗಿದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ವಿಷ್ಣು ಸಹಸ್ರನಾಮ ಪಾರಾಯಣ, ಯಾಕಂದರೆ ಧನಾಧಿಪತಿ ಮಂದಿ ಜೊತೆಗೆ ಹೋದಾಗ ಕೊನೆಗೆ ನಿಮಗೆ ಗುರುವಾರದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಬೇಕಾಗುತ್ತೆ. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬಂದರೂ ಆಗುತ್ತೆ. ಈ ಒಂದು ಪಾರಾಯಣ ಮಾಡಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಧನ ಲಾಭ ಚೆನ್ನಾಗಿದೆ. ಕುಟುಂಬದವರು ವಿಶೇಷವಾದ ಅನುಕೂಲ. ಚಂದ್ರ ಧನಾಧಿಪತಿ ಲಾಭದಲ್ಲಿದ್ದಾಗ ಲಾಭ ಹರಿದು ಬರುತ್ತೆ. ಹಿರಿಯರಿಂದ ದೊಡ್ಡವರಿಂದ ಒಂದು ಸಹಕಾರ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಉತ್ತಮ ಸಲಹೆ ಸಿಗುತ್ತೆ. ಇದೆಲ್ಲ ಒಳ್ಳೆಯದೇ, ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತದೆ. ಹಾಲು ಉತ್ಪನ್ನದಲ್ಲಿರ್ತಕ್ಕಂಥವರಿಗೆ, ಹೈನುಗಾರರಿಗೆ ಮತ್ತು ಪೆಟ್ರೋಲಿಯಂ ಉತ್ಪನ್ನ, ಅದು ಚಂದ್ರ ದ್ರವಕಾರಕ ಹೌದು, ಬೆಂಕಿ ಕುಜ, ಹೀಗಾಗಿ ಅದು ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಉತ್ಕೃಷ್ಟವಾಗಿದೆ. ವಾರದ ಆದಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳಲ್ಲಿ ಮನಸ್ಸು ಸ್ವಲ್ಪ ಹಾಳಾಗುವ ಸಾಧ್ಯತೆ ಇದೆ, ಅದು ಸಣ್ಣ ಪುಟ್ಟ ವಿಚಾರ, ಆತಂಕ ಬೇಡ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ಮಾಂದಿ ಉದಿಯಾಗುತ್ತೆ ಧನಸ್ಥಾನದಲ್ಲಿ. ಜೊತೆಗೆ ಜನ್ಮಾಧಿಪತಿ ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಸ್ವಂತ ಕೆಲಸಗಳಿಗಾಗಿ ಅತಿಯಾಗಿ ಖರ್ಚಾಗೋಯ್ತೇನೋ ಅಂತಕ್ಕಂಥ ಒಂದು ಭಾವನೆ ಉಂಟಾಗುತ್ತೆ ನಿಮಗೆ. ಮಾತಿನ ಘರ್ಷಣೆಗಳು ಬಂದುಬಿಡುತ್ತೆ, ಯಾಕೆಂದರೆ ಬುಧ ವಾಕ್ಕಾರಕ. ಹೀಗಾಗಿ ಅವನು ಮಂದಿ ಜೊತೆಗೆ ಸೇರಿದಾಗ ಬೇಡದೇ ಇರೋ ಮಾತುಗಳು ಸಡನ್ನಾಗಿ ಬಂದುಬಿಡುತ್ತೆ. ಅದರಿಂದ ಏನಾಗುತ್ತೆ, ನಿಂದನೆ ಒಳಗಾಗ್ತೀವಿ ನಾವು. ಮಾತಿದೆಯಲ್ಲ, ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಅದು ಮನಸ್ಸಲ್ಲಿದ್ದರೆ ಬಹಳ ಒಳ್ಳೆಯದು. ಇಲ್ಲ ಅಂತಂದರೆ ಮಾತಿನಲ್ಲಿ ಮೃತ್ಯುವು ಅಡಗ್ಬಿಡುತ್ತೆ ನಾಲಿಗೆಯಲ್ಲಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯದಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿರತಕ್ಕಂಥ ಮುಖ್ಯವಾಗಿ ಮಾತಿನ ವಿಚಾರದಲ್ಲಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಈ ಎಚ್ಚರ ಬಿಟ್ಟರೆ ಇಲ್ಲ. ಪರಿಹಾರ ಏನಪ್ಪ ಮಿಥುನ ರಾಶಿಯವರಿಗೆ? ಮಿಥುನ ರಾಶಿಯವರು ಜನ್ಮಾಧಿಪತಿ ಸ್ವಲ್ಪ ತೊಡಕಿಗೆ ಒಳಪಡ್ತಾನೆ. ಹೀಗಾಗಿ ನೀವು ಬುಧ ಕವಚವನ್ನು ಹೇಳ್ಕೊಳ್ಬೇಕು ಪ್ರತಿ ದಿವಸ. ಅದರ ಜೊತೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ಸ್, ಪೆಟ್ರೋಲಿಯಂ ಕ್ಷೇತ್ರ, ಯಾಕೆಂದರೆ ಚಂದ್ರ ಕುಜ ಒಟ್ಟಾಗಿದ್ದಾರೆ ಕರ್ಮಸ್ಥಾನದಲ್ಲಿ. ಹೀಗಾಗಿ ಕೆಲಸ ಮಾಡೋರಿಗೂ, ಓನರ್ಗೆ ಅಷ್ಟೇ ಅಲ್ಲ, ಅಲ್ಲಿ ದುಡಿತಕ್ಕಂಥವ್ರಿಗೂ ಕೂಡ ಒಂದು ವಿಶೇಷವಾದ ಒಂದು ಸ್ಪೆಷಲ್ ಟಿಪ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ಸಿಗ್ತಕ್ಕಂಥದ್ದು, ಅಥವಾ ಕೆಲಸದಲ್ಲಿ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು. ಇವತ್ತೊಂದು ಸಮಾಧಾನ ನನಗೆ, ಕೆಲವೊಮ್ಮೆ ನಾವು ಮಾಡೋ ಕೆಲಸ ನಮಗೆ ಒಂದು ಸಮಾಧಾನ, ನಿರ್ಮಳತೆ ತಂದುಕೊಡುತ್ತೆ. ಅಂಥದ್ದೊಂದು ಲಾಭವೇ ವೃತ್ತಿಯಲ್ಲಿ, ಅಂಥದ್ದೊಂದು ತುಂಬ ಚೆನ್ನಾಗಿದೆ. ಹೊಸ ಅವಕಾಶಗಳಿಗೆ ಸಾಧ್ಯತೆ ಉಂಟಾಗುತ್ತೆ. ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ, ಅದು ಮಾಂದ್ಯ ಕಾರಣದಿಂದಾಗಿ. ಬಂಧು ಮಿತ್ರರಲ್ಲೂ ಹುಷಾರಾಗಿರಬೇಕು. ತುಂಬ ಆಪ್ತ ಮಿತ್ರರು ಅಂದ್ಕೋತೀವಿ, ಏನೋ ಸಲಹೆ ಕೊಡ್ಲಿಕ್ಕೆ ಹೋಗ್ತೀವಿ, ಅದೇ ಮುಳುವಾಗಿಬಿಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ಕರ್ಕಟಕ ರಾಶಿಯವರು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಕರ್ಮಾಧಿಪತಿ ಚೆನ್ನಾಗೇ ಇದ್ದಾನೆ. ಇನ್ನೊಂದು ವಾರ 10 ದಿವಸ ತಲೆ ಕೆಡಿಸ್ಕೊಳ್ಳುವಷ್ಟಿಲ್ಲ, ಚೆನ್ನಾಗಿದೆ. ಆದರೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ ಸೂಚಿಸ್ತಾ ಇದೆ. ಅಸಮಾಧಾನ ಇರುತ್ತೆ, ಮಾನಸಿಕವಾಗಿ ಸ್ವಲ್ಪ ತೊಳೆದಾಟ ಇರುತ್ತೆ. ಕಾರಣ ಚಂದ್ರನಿಗೆ ಬಲ ಇಲ್ಲ, ಕೊನೆಯಲ್ಲಿ ಆತ ಅಮಾವಾಸ್ಯೆ ಸಮೀಪಕ್ಕೆ ಬರ್ತಾನಲ್ಲ, ಈ ಕಾರಣದಿಂದಾಗಿ ಮಾನಸಿಕವಾಗಿ ಖಿನ್ನತೆ ಬರುತ್ತೆ. ಈಗೇನು ಪರಿಹಾರ? ಮುಖ್ಯವಾಗಿ ರಾಷ್ಟ್ರಾಧಿಪತಿಯ ಬಲ ಇಲ್ಲ, ಈ ಕಾರಣದಿಂದಾಗಿ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇವು ಕರ್ಕಟಕ ರಾಶಿವರೆಗಿನ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನು ವೀಕ್ಷಕರೇ, ಮುಂದಿನ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.